ನಮಸ್ಕಾರ. ಹಣವನ್ನು ನೀಡಿದರೆ ಜಗವೆಲ್ಲ ನಿನ್ನದೇ ಅನ್ನುವಂತೆ ದುಡ್ಡೊಂದನ್ನು ಕೊಟ್ಬಿಟ್ರೆ ಸಾಕು, ನೀನು ಏನು ಮಾಡಿದರೂ ಕೂಡ ಸರಿ ಅನ್ನುವಂತಹ ಒಂದು ಪರಿಕಲ್ಪನೆಗೆ ಮಾನವನ ಜನಾಂಗ ಬಂದು ನಿಂತೋಗಿದೆ. ಸ್ನೇಹಿತರೆ, BMTC ಸಾರ್ವಜನಿಕ ವಲಯದ ಒಂದು BMTC ಅಂತಹ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಚಾಲಕರಿಗೂ ಕೂಡ ಅವರು ಮದ್ಯ ಸೇವನೆಯನ್ನು ಮಾಡ್ಕೊಂಡು ಬಂದಿದ್ದರೆ ಹಣವನ್ನು ಕೊಟ್ಟರೆ ಸಾಕು, ವೃತ್ತಿಯನ್ನು ಆರಂಭ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ಒಳಗಡೆ ನಾವು ಬರ್ತಾ ಇದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಒಂದು ಕಡೆಗೆ ಹೈಕೋರ್ಟ್ನಲ್ಲೇ ಹೇಳುತ್ತೆ, ಒಬ್ಬ ಕುಡಿದು ವಾಹನವನ್ನು ಚಲಾವಣೆ ಮಾಡೋನು ಉಗ್ರಗಾಮಿ ಇದ್ದಂತೆ ಅಂತ. ಅಂತಹ ಉಗ್ರಗಾಮಿಗಳ ಕೈಗೆ ಒಂದು ಸಾರ್ವಜನಿಕ ವಲಯದ BMTC ಬಸ್ಸನ್ನು ಕೊಟ್ಟು ಕಳಿಸೋದು ಅಂದರೆ, ಒಂದು ವಾಹನದಲ್ಲಿ ಸರಿಸುಮಾರು ಸೀಟ್ ಕೆಪಾಸಿಟಿನೇ 50ರಿಂದ 52 ಜನ ಇದ್ದರೆ, ಸ್ಟ್ಯಾಂಡಿಂಗ್ ಎಲ್ಲ ಸೇರಿಕೊಂಡ್ರೆ 100 ಜನಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ತುಂಬಿರ್ತೀರ. ಕುಡ್ದವನ ಕೈಲಿ ಗಾಡಿ ಕೊಟ್ಟು ಕಳಿಸ್ಬಿಟ್ರೆ ಏನು ರೀ ಆಗಬೇಕು? ಅವರೆಲ್ಲ ನಿಮಗೆ ದುಡ್ಡಿನ ತೆವಲು ಅಷ್ಟೊಂದಿದ್ದರೆ ಕಷ್ಟಪಟ್ಟು ದುಡಿರಿ, ದುಡಿದು ಸಂಪಾದನೆ ಮಾಡಬೇಕು. ಇರುವಷ್ಟು ಎಷ್ಟು ಬರುತ್ತೆ ಅಷ್ಟರಲ್ಲೇ ಕಾಲು ಚಾಚ್ಕೊಂಡು ಜೀವನ ಮಾಡೋದನ್ನು ಕಲಿಬೇಕು. ಐಶ್ವರ್ಯ, ಸಂಪತ್ತು, ಸಿರಿವಂತಿಕೆ ಎಲ್ಲದೂ ನನಗೇ ಬೇಕು, ನಾನು ತಿನ್ನಬೇಕು, ನಾನು ಚೆನ್ನಾಗಿರಬೇಕು ಅನ್ನೋದಲ್ಲ, ಎಲ್ಲರೂ ಚೆನ್ನಾಗಿರಬೇಕು. ಸರ್ಕಾರ ಏನು ಸಂಬಳ ಕೊಡದೆ ಸುಮ್ಮನೆ ಪುಕ್ಷೇಟೆ ಕೆಲಸ ಮಾಡೋಕೆ ಕೊಂಡಿರ್ತೀರಾ, ಇಲ್ಲ ಪುಕ್ಷೇಟೆ ಸಮಾಜ ಸೇವೆ ಅಂತ ಬಂದಿರ್ತೀರಾ ನೀವೆಲ್ಲ? ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋರು ಸಾರ್ವಜನಿಕರು ಅಷ್ಟೇ. ಯಾಕೋ ಇತ್ತೀಚಿನ ದಿನಗಳಲ್ಲಿ BMTCಯಲ್ಲಿ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಹಲವಾರು ರೀತಿಯಾದಂತಹ ಲೋಪದೋಷಗಳೇ ಎದ್ದು ಕಾಣ್ತಾ ಇದೆ. ಅದರಲ್ಲಿ ಇದು ಒಂದು ಸೇರ್ಕೊಂಡಿದೆ. ಕುಡ್ಕೊಂಬರೋದಂತೆ, ಅವನು ಲಂಚ ಕೊಟ್ಬಿಡೋದಂತೆ, ಇವನು ಡ್ಯೂಟಿ ಕೊಟ್ಬಿಡೋದಂತೆ. ಬನ್ನಿ, ಆ ಮಹಾಲಕ್ಷ್ಮಿ ಲೇಔಟು, ಸರಸ್ವತಿಪುರ ಡೌನು ಅಂತ ಡೌನಲ್ಲಿ ಎಲ್ಲಾದರೂ ಒಂದು 100 ಜನ ತುಂಬ್ಕೊಂಡು ಹೋಗ್ಬೇಕಾದ್ರೆ ಕುಡ್ದವನು ಉಗ್ರಗಾಮಿ ಆಗ್ಬಿಟ್ಟ ಅಂದರೆ 100 ಜನನೂ ಒಂದು 60-70 ಜನ ತಗೊಂಡು ಹೊಂಟು ಬಿಡ್ತಾನೆ. ಆಮೇಲೆ ಸರ್ಕಾರ ಕಣ್ಣಲ್ಲಿ ನೀರು ಹಾಕ್ಕೊಂಡು, ಅಯ್ಯೋ ತಪ್ಪಾಗ್ಬಿಟ್ಟಿದೆ, ನಮ್ಮ ಕಡೆಯಿಂದ ಹಾಗಾಗ್ಬಿಟ್ಟಿದೆ, ಹೀಗಾಗ್ಬಿಟ್ಟಿದೆ, ಸತ್ತವ್ರಿಗೆ ಪರಿಹಾರ 1 ಲಕ್ಷ ಕೊಡ್ತೀನಿ, ಹಾಸ್ಪಿಟ್ಲಾಗಿರೋರಿಗೆ 20,000 ಕೊಡ್ತೀನಿ. ಲಕ್ಷ ಯಾಕೆ ಕೊಡ್ತೀರಾ? 20,000 ಯಾಕೆ ಕೊಡ್ತೀರಾ? ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಯೋಜನೆಗಳನ್ನ ರೂಪಿಸಿ. ಏನು ಈ ಕುಡ್ಕೊಂಬಂದು ವಾಹನವನ್ನು ಚಲಾವಣೆ ಮಾಡುವಂಥವ್ರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಅಂಥವ್ರನ್ನ ತಕ್ಷಣವೇ ಸರ್ಕಾರ ಕಠಿಣವಾದ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಬರೀ ವಜಾ ಮಾಡಿಬಿಟ್ಟು ಮನೆ ಕಳಿಸ್ಬಿಟ್ರೆ ಸಾಲಲ್ಲ, ತಗೊಂಡೋಗಿ ಇಡ್ರಿ ಜೈಲಲ್ಲಿ, ಗೊತ್ತಾಗುತ್ತೆ ಜೀವನ ಅಂದರೆ ಏನು ಅಂತ. ಒಬ್ಬನಿಗೆ ಕೊಟ್ಟರೆ ಪಾಠನ ಇನ್ನು ಹಿಂದೆ ಬರೋರು ಕೂಡ ಕಲ್ತ್ಕೊಳ್ತಾರೆ. ಒಂದು ದೊಡ್ಡ ಅವ್ಯವಸ್ಥೆನೇ ತಂದಿಡ್ತಾ ಇದ್ದಾರೆ. ರಸ್ತೆಯಲ್ಲಿ ಎಷ್ಟು ಅಪಘಾತಗಳಾಗ್ತಾ ಇದೆ, ಎಷ್ಟು ಜನ ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ತನಿಖೆ ಆಗಿದೆಯಾ? ಸುಮ್ಮನೆ ಅವನು ಬಂದಂತೆ, ಹೊಡೆದಂತೆ, ಸತ್ತಂತೆ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದೀರಾ. ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಾದರೂ ಕೂಲಂಕುಷವಾಗಿ ವರದಿ ತರಿಸ್ಕೊಳ್ತಾ ಇದ್ದೀರಾ? ಸ್ನೇಹಿತರೆ, ತಾವು ಅಷ್ಟೇ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ತಾವುಗಳು ವಾಹನವನ್ನು ಚಲಾವಣೆ ಮಾಡುವಂಥ ಸಂದರ್ಭಗಳಲ್ಲಿ, ವಾಹನಗಳಲ್ಲಿ ಸೇವೆ ತೆಗೆದುಕೊಳ್ಳುವಂತಹ ಸಂದರ್ಭಗಳಲ್ಲಿ ಒಂದಿಷ್ಟು ನಿಗಾಗಳನ್ನ ಇಡಿ. ಡ್ರೈವರ್ಗಳೇ ಆಗಲಿ, ಯಾರೇ ಆಗಿರಲಿ, ಅದು ಕೇವಲ BMTC ಅಂತಲೇ ಅಲ್ಲ, ನಮ್ಮ ಆಟೋ ವೃತ್ತಿಯಲ್ಲೂ ಕೂಡ ಹಲವಾರು ಜನ ಕುಡದೆ ಡ್ರೈವಿಂಗ್ ಮಾಡುವಂತಹ ವ್ಯವಸ್ಥೆಗಳಿದೆ. ಅಂಥವ್ರ ವಿರುದ್ಧವಾಗಿ ತಾವುಗಳು ಧ್ವನಿ ಎತ್ತಬೇಕಾಗುತ್ತೆ. ನಿಂತಲ್ಲೇ 112ಗೆ ಫೋನ್ ಮಾಡಿ ಕಂಪ್ಲೇಂಟನ್ನು ಕೊಟ್ಟು ಕಂಪ್ಲೇಂಟ್ ದಾಖಲು ಮಾಡಬೇಕು ಅವ್ರ ಮೇಲೆ. ಸುಮ್ಮನೆ ಕುಡಿದ್ಬಿಟ್ಟು ಬಂದು ಗಾಡಿ ಓಡಿಸ್ಬಿಟ್ಟು ಯಾರಾದರೂ ಸಾವನ್ನಪ್ಪಿದ್ರೆ ಅದಕ್ಕೆ ಜವಾಬ್ದಾರಿ ಯಾರು ತಗೊಳ್ತಾರೆ? ಅವ್ರ ಕುಟುಂಬಕ್ಕೆ ಜವಾಬ್ದಾರಿ ಯಾರು ತಗೊಳ್ತಾರೆ? ಸತ್ತವರೇನೋ ಸಾಯ್ತಾರೆ, ಬಟ್ ಅವ್ರದ್ದೇ ಒಂದು ಜೀವನವನ್ನು ಕಟ್ಕೊಳ್ಳುವಂಥ ಕುಟುಂಬಗಳ ನಿರ್ವಹಣೆ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತುಕೊಂಡಿರೋರಿಗೆ ಆ ರೀತಿ ಆದರೆ ಕುಟುಂಬ ಜವಾಬ್ದಾರಿನ ಯಾರು ತಗೊಳ್ತಾರೆ? ಹಾಗಾಗಿ ಯಾರೇ ಆಗಿರಲಿ, ಕುಡಿದು ವಾಹನವನ್ನು ಚಲಾವಣೆ ಮಾಡುವಂಥವರು ಏನಾದರೂ ತಮ್ಮಗಳ ಕಣ್ಣಿಗೆ ಬಿದ್ದರೆ ಅವ್ರನ್ನ ತಕ್ಷಣವೇ 112ಗೆ ಫೋನ್ ಮಾಡಿ ಅವ್ರನ್ನ
ಆ ಒಂದು ವೃತ್ತಿಯಿಂದ ವಜಾಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದ.